ದೇವರು ಅಂದರೆ ನಂಬಿಕೆನೇ ಇಲ್ಲದೆ ಇರೋವಂಥ ಒಬ್ಬ ಕಳ್ಳ. ಅವನ ಹೆಂಡತಿ ಅವನಿಗೆ ಎಷ್ಟೇ ಹೇಳಿದ್ರು ಕೂಡ ದೇವರನ್ನು ನಂಬೋದಿರಲಿ, ದೇವರಿಗೆ ಕೈ ಎತ್ತಿ ಮುಗಿಯೋದು ಕೂಡ ಮಾಡ್ತಾ ಇರಲಿಲ್ಲ. ಅವನು ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗೋದು, ಅಲ್ಲಿ ಕೈಗೆ ಸಿಕ್ಕೋ ವಸ್ತುಗಳನ್ನು ಕಳ್ತನ ಮಾಡೋದು, ಕಳ್ತನ ಮಾಡಿದ ವಸ್ತುವನ್ನು ಮಾರಿ ಅದರಲ್ಲಿ ಬರುವಂಥ ದುಡ್ಡಲ್ಲಿ ಸಂಜೆಗೆ ಮನೆಗೆ ಅಕ್ಕಿ ಕಾಳು ತಂದು ಸಂಸಾರ ನಡೆಸ್ತಾ ಇರ್ತಾನೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಒಂದು ದಿನ ಅವನಿಗೆ ಕಳ್ತನ ಮಾಡೋಕ್ಕೆ ಏನೂ ಸಿಗೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಯತ್ನ ಮಾಡ್ತಾನೆ, ಆದರೂ ಕಳ್ತನ ಮಾಡೋಕ್ಕೆ ಏನೂ ಸಿಗೋದಿಲ್ಲ. ಇವನು ಕಳ್ತನ ಮಾಡಿ ಅದನ್ನು ಮಾರಿ ಅದರಲ್ಲಿ ಬರೋವಂಥ ದುಡ್ಡಲ್ಲಿ ಸಾಮಾನು ತೊಗೊಂಡು ಹೋಗದೇ ಇದ್ದರೆ ಅವತ್ತು ಮನೆಯಲ್ಲಿ ಊಟಕ್ಕೆ ಏನೂ ಇರೋದಿಲ್ಲ. ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾನೆ. ಕತ್ಲಾಗ್ತಾ ಬರುತ್ತೆ. ಸರಿ, ಇನ್ನೇನು ಮಾಡೋದು ಅಂತ ಮನೆ ಕಡೆ ಹೋಗ್ತಾ ಇರ್ತಾನೆ. ದಾರಿ ಮಧ್ಯೆ ಆ ರಾಜ್ಯದ ರಾಜ ಹೊಸದಾಗಿ ಒಂದು ಹೂತೋಟವನ್ನು ನಿರ್ಮಾಣ ಮಾಡಿರ್ತಾನೆ. ಆ ಹೂತೋಟದ ಮಧ್ಯೆ ಒಂದು ಸುಂದರವಾದಂಥ ಕೊಳವನ್ನು ನಿರ್ಮಾಣ ಮಾಡಿ ಅದರ ತುಂಬ ಬಣ್ಣವಾದಂಥ ಮೀನುಗಳನ್ನು ಬಿಟ್ಟಿರ್ತಾನೆ. ಆ ಕೊಳದ ಹತ್ರನೇ ಒಂದು ಬೋರ್ಡ್ ಕೂಡ ತಗಲಾಕಿರ್ತಾನೆ. ಈ ಕೊಳದಲ್ಲಿರುವಂಥ ಮೀನನ್ನು ಯಾರಾದರೂ ಹಿಡಿದ್ರೆ ಅವರನ್ನು ಮರಣದಂಡನೆಗೆ ಗುರಿ ಮಾಡ್ತೀವಿ ಅಂತ. ಹೇಗೂ ಕತ್ತಲಾಗಿದೆಯಲ್ಲ, ಯಾರೂ ನೋಡೋದಿಲ್ಲ ಅಂತ ಈ ಕಳ್ಳ ನಿಧಾನವಾಗಿ ಆ ಕೊಳದೊಳಗೆ ಇಳಿತಾನೆ. ಇಳಿದು ಇನ್ನೇನು ಮೀನುಗಳನ್ನು ಹಿಡಿಬೇಕು ಅನ್ನೋಷ್ಟರಲ್ಲಿ ರಾಜ ಆ ತೋಟದ ಒಳಗೆ ಬರ್ತಾ ಇರೋದನ್ನು ಗಮನಿಸ್ತಾನೆ. ಇನ್ನು ಮುಗೀತು, ರಾಜನ ಕೈಗೆ ನಾನು ಸಿಕ್ಕಾಕೊಂಡೆ, ಇವತ್ತು ನನಗೆ ಮರಣದಂಡನೆ ಶಿಕ್ಷೆ ಖಂಡಿತ ಅಂತ ಅವನಿಗೆ ಭಯ ಜಾಸ್ತಿ ಆಗುತ್ತೆ. ಆ ಭಯದಲ್ಲೇ ಒಂದು ಯೋಚನೆ ಕೂಡ ಮಾಡ್ತಾನೆ ಆ ಕಳ್ಳ. ಆ ಕೊಳದಲ್ಲಿದ್ದಂಥ ಕೆಸರನ್ನು ಮೈಗೆಲ್ಲ ಬಳ್ಕೊಂಡು ಪಕ್ಕದಲ್ಲಿದ್ದಂಥ ಸುಣ್ಣದ ಗೋಡೆ ಕೆರೆದು ಅದನ್ನು ವಿಭೂತಿ ಥರ ಬಳ್ಕೊಂಡು ಅಲ್ಲೇ ಇದ್ದ ಮರದ ಕೆಳಗೆ ಓಂ ನಮಃ ಶಿವಾಯ ಅಂತ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ರಾಜ ತೋಟದ ಒಳಗೆ ಬರ್ತಾ ಇದ್ದ ಹಾಗೆ ಯಾರೋ ಸನ್ಯಾಸಿ ಬಂದು ನನ್ನ ತೋಟದ ಒಳಗೆ ಜಪ ಮಾಡ್ತಾ ಇದ್ದಾರಲ್ಲ, ಬಹುಶಃ ಯಾರೋ ದೊಡ್ಡ ಸನ್ಯಾಸಿನೇ ಇರಬೇಕು, ಇವರು ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಇಲ್ಲಿ ಬಂದು ಜಪ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾನೆ ರಾಜ. ಆ ರಾಜ ಈ ಸನ್ಯಾಸಿ ವೇಷದಲ್ಲಿರುವಂಥ ಕಳ್ಳನ ಮುಂದೆ ಬಂದು ಕೈ ಮುಗಿದು, ಹೇಗೂ ಸನ್ಯಾಸಿಗಳು ದುಡ್ಡು ಕಾಸು ತಗೊಳ್ಳೋದಿಲ್ಲ, ಹಾಗಾಗಿ ಇವ್ರಿಗೆ ಮೂಟೆಗಟ್ಟಲೆ ಅಕ್ಕಿ ಬೇಳೆ ಕಾಳುಗಳನ್ನು ಕೊಟ್ಟು ಬಿಡೋಣ ಅಂತ ರಾಜ ತನ್ನ ಭಟರಿಗೆ ಹೇಳಿ ಅಕ್ಕಿ ಕಾಳು ಬೇಳೆ ಮೂಟೆ ಎಲ್ಲ ತಂದು ಅವನ ಮುಂದೆ ಇಟ್ಬಿಟ್ಟು ಹೊರಟೋಗ್ತಾರೆ. ಈ ಕಳ್ಳ ರಾಜ ಹೋಗೋದನ್ನೇ ಗಮನಿಸಿ ಕಂಡುಬಿಟ್ಟು ನೋಡ್ತಾನೆ. ಕಣ್ಣು ಮುಂದೆ ಥರಥರವಾದಂಥ ಮೂಟೆಗಳು ಕಾಣಿಸುತ್ತೆ. ಅವನಿಗೆ ಆಗ ಜ್ಞಾನೋದಯ ಆಗುತ್ತೆ. ಅಲ್ಲ ಶಿವಪ್ಪ, ಒಂದೇ ಒಂದು ಸಲ ನಿನ್ನ ಭಕ್ತನ ವೇಷ ತೊಟ್ಟಿದ್ದಕ್ಕೆ ಇಷ್ಟೊಂದು ಕೊಟ್ಟಿದೀಯ, ಇನ್ನು ನಿನ್ನ ಜೀವನ ಪರ್ಯಂತ ಪೂಜಿಸಿದರೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಲ್ಲ ಅಂತ ಅವತ್ತಿನಿಂದ ಕಳ್ತನ ಬಿಟ್ಟು ಶಿವನ ಭಕ್ತನಾಗಿ ಶಿವನ ದೇವಸ್ಥಾನದಲ್ಲೇ ಕಾಲ ಕಳೆಯೋಕ್ಕೆ ಶುರು ಮಾಡ್ತಾನೆ. ಭಗವಂತ ಶಿವ ಅಂದರೆ ಹಾಗೆ ಅಲ್ವಾ? ಭಕ್ತರು ಕೇಳಿದ್ರೆ ಅವನ ಆತ್ಮಲಿಂಗವನ್ನು ಕೊಡುವಷ್ಟು ಧಾರಾಳ ಮನಸ್ಸಿನವನು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.